ಹೇಳ್ತೀನಿ, ನೆಗೆಟಿವ್ ಹೇಳ್ತೀನಿ, ಪಾಸಿಟಿವ್ ಹೇಳ್ತೀನಿ. ಬೇರೆ 125cc ಗಾಡಿ ಬಿಟ್ಟು ಯಾಕೆ ತಗೋಬೇಕು ಅಂತಲೂ ಹೇಳ್ತೀನಿ. ನಮಸ್ಕಾರ ಕರ್ನಾಟಕ, ಮತ್ತೊಂದು ವಿಡಿಯೋಕ್ಕೆ ಸುಸ್ವಾಗತ. ನಾನು ನಿಮ್ಮ ಐಡಿ ಬ್ಲಾಗ್ಸ್. ಸೊ ಮಧ್ಯಾಹ್ನ 12 ಗಂಟೆ ಆಗಿದೆ. ಈ ಕಾಡಲ್ಲಿ ಏನು ಮಾಡ್ತೀನಿ ಅಂತಂದರೆ, ಇಲ್ಲಿ ನೋಡಿ ಏನಿದೆ, ನಮ್ಮ ಫಸಿನೋ ಓವರ್ ನೋಡ್ಕೊಳ್ಳಿ ಹೇಗಿದೆ ಅಂತ ಗಾಡಿದು. ಇದು ಫಸಿನೋ 125 ಹೈಬ್ರಿಡ್ ನೋಡಿ ಹೇಗಿದೆ ಅಂತ. ಇದು ಬಂದ್ಬಿಟ್ಟು ಇದು 10.3 mm ಟಾರ್ಕ್ ಕೊಟ್ಟಿದ್ದಾರೆ. ಆಮೇಲೆ 8.2 ಹಾರ್ಸ್ ಪವರ್ ಕೊಟ್ಟಿದ್ದಾರೆ ಇದಕ್ಕೆ. ಆಮೇಲೆ ಇದು ಬೆಲ್ಟ್ ಡ್ರಿವನ್. ಇದು ನಿಮ್ಗೆ ಗೊತ್ತಿರೋ ಹಾಗೆ ಸ್ಕೂಟಿಯಲ್ಲಿ ಬೆಲ್ಟ್ ಡ್ರಿವನ್ನೇ ಬರೋದು ನೋಡಿ. ಇಲ್ಲಿ ಮುಂದೆ ನೋಡೋಣ ಏನು ಕೊಟ್ಟಿದ್ದಾರೆ ಅಂತ. ಆನ್ ಮಾಡೋಣ. ಮೀಟರ್ ಕನ್ಸೋಲ್ ನೋಡ್ಬೋದು ಏನೆಲ್ಲ ಕೊಟ್ಟಿದ್ದಾರೆ ಅಂತ ನೋಡಿ. ಬಂದ್ಬಿಟ್ಟು ನಾನು 7900 ಕಿಲೋಮೀಟ್ರ್ ಓಡಿಸಿದ್ದೀನಿ ಗಾಡಿನ. ಇದು ಬಂದ್ಬಿಟ್ಟು ಸ್ಟಾರ್ಟ್, ಎಲೆಕ್ಟ್ರಿಕ್ ಸ್ಟಾರ್ಟ್ ಇದೆ, ಆಮೇಲೆ ಕಿಕ್ ಸ್ಟಾರ್ಟ್ ಇದೆ, 2 ಕೊಟ್ಟಿದ್ದಾರೆ. ಮುಂದೆ LED, ಇದೂ LED, ಇಂಡಿಕೇಟ್ರು LED ಕೊಟ್ಟಿದ್ದಾರೆ. ಇದು ಸೀಟ್ ಹೈಟ್ ಬಂದ್ಬಿಟ್ಟು 780 mm ಸೀಟ್ ಹೈಟ್ ಬರುತ್ತೆ. ಆಮೇಲೆ ಗ್ರೌಂಡ್ ಕ್ಲಿಯರೆನ್ಸ್ ನೋಡ್ಕೊಳ್ಳಿ. ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ 45 mm ಬರೋದು ಗ್ರೌಂಡ್ ಕ್ಲಿಯರೆನ್ಸು ನೋಡಿ. ಇದು ಬಂದ್ಬಿಟ್ಟು ಸೆನ್ಸರ್ ಸ್ಟ್ಯಾಂಡ್. ಇದು ಫ್ರಂಟ್ ನೋಡ್ಬೋದು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಆಮೇಲೆ ಫ್ರಂಟ್ ಡಿಸ್ಕ್ ಕೊಟ್ಟಿದ್ದಾರೆ. ಬ್ಯಾಕ್ ಬಂದು ಡ್ರಮ್ ಬ್ರೇಕ್ಸ್ ಕೊಟ್ಟಿದ್ದಾರೆ. ಇದು ಫ್ರಂಟ್ 90/90 12 ಇಂಚ್ ಟೈರ್ ಬರುತ್ತೆ ಫ್ರಂಟು. ಬ್ಯಾಕ್ ನೋಡಿ ಡ್ರಮ್ ಬ್ರೇಕ್ಸ್ ಕೊಟ್ಟಿದ್ದಾರೆ. ಆಮೇಲೆ ಇದು 110/90 ಬ್ಯಾಕ್ ಬರುತ್ತೆ. ಅಲ್ಲಿ 12 ಇಂಚ್ ಟೈರ್ ಬರುತ್ತೆ ಬ್ಯಾಕು. ಸೀಟ್ ತುಂಬ ಸಾಫ್ಟ್ ಇದೆ. ಮಿರರ್ಸ್ ಕೊಟ್ಟಿದ್ದಾರೆ. ಬ್ರೇಕ್ ನಿಮ್ಗೆ ಗೊತ್ತಿರೋಗೆ ಎಲ್ಲ ಗಾಡೀಲಿರುತ್ತೆ. ಆಮೇಲೆ ಇದ್ರ ಬೂಟ್ ಸ್ಪೇಸ್ ಬಂದು ಏನಪ್ಪ ಇದು ಅವ್ರಿಗೆ ಬೂಟ್ ಸ್ಪೇಸ್ ಬಂದು 21 ಲೀಟರ್ಸ್ ಇದೆ. ಫ್ಯೂಲ್ ಕೆಪಾಸಿಟಿ ಬಂದು 5.1 ಲೀಟರ್. ಇಲ್ಲಿ ಟೂಲ್ಸ್ ಕೊಟ್ಟಿದ್ದಾರೆ. ಟೂಲ್ಸ್ ನೋಡಿ, ಇದೊಂದು ಮಿಸ್ಸಿಂಗ್ ಇದೆ, ಮೈಲಿಟಿ ಬಂದಿದ್ದೀನಿ. ಏನೋ ಒಂದು ಹೊಸದು ಕೊಟ್ಟಿದ್ದಾರೆ. ಏನಂದರೆ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿರ್ಬೋದು, ಇಲ್ಲಿ ಆಟೋಮೆಟಿಕ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಸಿಸ್ಟಮ್ ಅಂತ. ಇದು ಗಾಡಿ ಓಡ್ಸೋಕ್ಕೆ ತೋರಿಸ್ಕೊಡ್ತೀನಿ ಹೇಗೆ ವರ್ಕ್ ಆಗುತ್ತೆ ಅಂತ. ಆಮೇಲೆ ಇದೆಲ್ಲ ಬಂದ್ಬಿಟ್ಟು ನಾರ್ಮಲ್ ಡಿಮ್ಯಾಂಡ್ ಡಿಪ್ ಕೊಟ್ಟಿದ್ದಾರೆ, ಇಂಡಿಕೇಟರ್ ಕೊಟ್ಟಿದ್ದಾರೆ. ಹಾರ್ನ್ ನೋಡಿ. ಬನ್ನಿ ಹೋಗೋಣ, ಹೋಗೋಣ. ನಮ್ಮ ಫಸಿನೊಂದು ಮೈಲೇಜ್ ಬಂದುಬಿಟ್ಟು 40 to 45 ಕೊಡುತ್ತೆ ನಾರ್ಮಲಾಗಿ ಸಿಟೀಸ್ಗಳಲ್ಲೆಲ್ಲ. ಆಮೇಲೆ ಇದ್ರದ್ದು ಕಲರ್ ಬಂದುಬಿಟ್ಟು ಇದ್ರದ್ದು ಸಯಾನ್ ಬ್ಲೂ ಅಂತ ಹೇಳ್ತಾರೆ ಇದಕ್ಕೆ, ಈ ಕಲರ್ಗೆ. ಈಗ ಆಫ್ ಮಾಡಿದ್ದೀನಿ. ಈಗ ಆನ್ ಮಾಡ್ತೀನಿ ನೋಡ್ಕೊಳ್ಳಿ. ಇವಾಗ ನೋಡ್ಕೊಳ್ಳಿ ಏನಾಗುತ್ತೆ ಅಂತ. ಗಾಡಿ ನಿಲ್ಸಿದ್ನಾ, ಗಾಡಿ ಆಫ್ ಆಗಿರುತ್ತೆ. ಸಡನ್ನಾಗಿ ಕೊಟ್ಟಂಗೆ ಅದೇ ಡೈರೆಕ್ಟಾಗಿ ತಗೊಳುತ್ತೆ. ಈ ಟೆಕ್ನಾಲಜಿ ಬಂದುಬಿಟ್ಟು ಟ್ರಾಫಿಕ್ಸಲ್ಲೆಲ್ಲ ತುಂಬಾ ಯೂಸ್ ಆಗುತ್ತೆ. ಫ್ಯೂಲ್ ಕನ್ಸಪ್ಷನ್ ಕಮ್ಮಿ ಆಗುತ್ತೆ. ಆಮೇಲೆ ಇದ್ರ ನೆಗೆಟಿವ್ ಪಾರ್ಟಿಗೆ ಬರಬೇಕಾದ್ರೆ, ನನ್ನ ಗಾಡಿ ಮನೇಲಿರೋದಕ್ಕಿಂತ ಜಾಸ್ತಿ ಶೋರೂಮಲ್ಲೇ ಇತ್ತು. ಬ್ಯಾಟ್ರಿ ಪ್ರಾಬ್ಲಮ್ ಅಂತೂ ತುಂಬಾ ಬರುತ್ತೆ. ನನ್ನ ಗಾಡಿ ಅಂತ ಅಲ್ಲ, ನನ್ನ ಫ್ರೆಂಡ್ ಗಾಡಿಯಲ್ಲೂ ಸಹ ಸೇಮ್ ಪ್ರಾಬ್ಲಮ್ ಇದೆ ಆಯ್ತಾಯಿತ್ತು. ಬ್ಯಾಟ್ರಿ ಪ್ರಾಬ್ಲಮ್ ತುಂಬ ಬರುತ್ತೆ. ವಾರಂಟಿ ಹಾಕ್ಸಿ ನೆಕ್ಸ್ಟ್ ಇದು ಸೆಕೆಂಡ್ ಬ್ಯಾಟ್ರಿ ನಾನು ಹಾಕ್ಸಿರೋದು ಗಾಡಿಗೆ. ಇದ್ರ ವೇಟ್ ಬಂದುಬಿಟ್ಟು 99 kg ಅಷ್ಟೇ. ಟಾರ್ಕ್ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಪುಲ್ ಚೆನ್ನಾಗಾಗುತ್ತೆ. ಸ್ಟಾರ್ಟಿಂಗ್ ಪುಲ್ಲಿಂಗ್ ಮಾತ್ರ ಇನಿಷಿಯಲಿ ಸೂಪರ್ ಆಗಿದೆ. ಮುಂದೆ ನೋಡಿ ಇದ್ರದ್ದೇ ಕಾಂಪಿಟೇಟರ್ ಹೋಯ್ತದೆ, ಸುಜುಕಿ 125cc ಆಕ್ಸಸ್. ಅದು ಚೆನ್ನಾಗಿದೆ. ಇದ್ರ ಕಾಂಪಿಟೇಟರ್ ಬಂದುಬಿಟ್ಟು ಹೆಂಟಾರ್ಕ್ 125, ಜೂಪಿಟರ್ 125, ಆಮೇಲೆ ಸುಜುಕಿ ಆಕ್ಸಸ್ 125 ಇದೆ. ನೆಕ್ಸ್ಟ್ ನಮ್ಮದು ಆ್ಯಕ್ಟಿವಾ 125, ಆಮೇಲೆ ಹೀರೋ ಡೆಸ್ಟಿನಿ 125. ಇಷ್ಟೆಲ್ಲ ಹೊಸ ಗಾಡಿಗಳು ಬಂದರು. ಅವನೊಬ್ಬ RG ಆಗಿರ್ತಾನೆ. ಅವನೇ ನಮ್ಮ ಹಳೆ ಹೋಂಡಾ ಆ್ಯಕ್ಟಿವಾ.
ಕಟ್ಕೊಂಬರೋನು ಗ್ಯಾಂಗ್ಸ್ಟರ್, ಅವನೊಬ್ಬನೇ ಬರೋನು. ಸೊ ಈ ಗಾಡಿ ತೆಗಿಯೋ ಆಪ್ಷನಲ್ಲಿ ಬೇಕಾದಷ್ಟು ಆಪ್ಷನ್ಸ್ ಇದೆ ನಿಮಗೆ. ಆ್ಯಕ್ಟಿವಾ ಇದೆ, ಎಂಟಾರ್ಕ್ ಇದೆ, ಸುಜುಕಿ ಆ್ಯಕ್ಸಸ್ ಇದೆ. ಸೊ ನೀವು ಅದಕ್ಕೆ ಹೋಗ್ಬೋದು. ಸೊ ನಿಮ್ಮ ಹಾರ್ಡ್ ಹರ್ನ್ ಮನಿನ ಒಂದು ಬ್ರ್ಯಾಂಡ್ ಅಥವಾ ಒಂದು ಗಾಡಿ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದೀರ ಅಂದರೆ ನಿಮಗೊಂದು ಸ್ಯಾಟಿಸ್ಫೈ ಆಗಿರೋ ಸರ್ವಿಸ್ ಎಕ್ಸ್ಪೆಕ್ಟ್ ಮಾಡ್ತೀರಾ. ಬಟ್ ಇದು ಕೊಡುತ್ತೆ. ಈ ಗಾಡಿ ಯಾರಿಗೆ ಅಂದರೆ ಯಮಹಾನೇ ಬೇಕು, ಯಮಹ ಇಲ್ಲದೆ ಜೀವನ ಇಲ್ಲ ಅನ್ನೋರಿಗೆ ಮಾತ್ರ ನೀವು ಬೇಕಾದರೆ ಬೇರೆ ಗಾಡಿಗೆ ಹೋಗ್ಬೋದು. ಈ ಗಾಡಿ ನಿಮಗೆ ಇಷ್ಟದ ನೀವು ತಗೋಬೋದು ಯಮಹಾನ. ನಂಗೆ ಓಡಿಸ್ತಾ ಭಯ ಆಗ್ತಿತ್ತು. ಯಾಕೆ ಅಂದರೆ ಇದರಲ್ಲಿ ಏನಾದರೂ ಸ್ಪೀಡೋಮೀಟ್ರ್ ಏರರ್ ಆಗುತ್ತಾ ಅಂತ. ಬಟ್ ಸ್ಪೀಡೋಮೀಟ್ರ್ ಏರರ್ ಏನು ಕಾಣಿಸಿಲ್ಲ. ಸೊ ಇದೆಲ್ಲ ನಾನು ಗಾಡಿನ ಓಡಿಸಿ ಮಾಡಿ ಹೇಳ್ತಿರೋ ಎಕ್ಸ್ಪೀರಿಯೆನ್ಸ್ಗಳು ನನಗನ್ಸಿದ್ದು. ಸೊ ನಿಮ್ಗೆ ಹೇಳ್ತಾ ಇದ್ದೀನಿ. ನೋ ಫಿಲ್ಟರ್ ಹೆಂಗೆ ದೇನೋ ಹಾಗೆ ನಾನು ಹೇಳೋದೆಲ್ಲ ಇದೆ ತಂಗೆ. ಸೊ ನಿಮಗೆ ಯಮಹ ಸೀರೀಸ್ ಮೇಲೆ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ. ಸೊ ಕಮೆಂಟ್ ಮಾಡ್ತಾಯಿರಿ. ಅಲ್ಲಿ ತನಕ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ. Take care. This is AD Vlogs signing off. Bye bye.